ಸ್ವಾಮಿ ಶರಣು ಸ್ವಲ್ಪ ಬೆರಳೆಣಿಕೆಯಷ್ಟು ಸ್ವಾಮಿಗಳಿಗೆ ಒಂದು ಮುಖ್ಯವಾದಂತಹ ವಿಷಯ. ಅದೇನು ಅಂದರೆ, ಬರೋ ಸಲ ನೀವು ಮಾಲೆ ಹಾಕುವಾಗ ದಯವಿಟ್ಟು ಸರಿಯಾಗಿ ಪ್ಲ್ಯಾನ್ ಮಾಡಬೇಕು. ನಿಮ್ಮ ಅಭಿಮಾನ ಹೀರೋಗಳ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ, ನಾನು ಯಾವಾಗ ಮಾಲೆ ಹಾಕಬೇಕು ಅಂತ. ನಾವು ಮಾಲೆಯನ್ನು ಹಾಕೋದೇ ನಮ್ಮ ಮನಸ್ಸನ್ನು ನಿಗ್ರಹಿಸಿಕೊಳ್ಳೋದಕ್ಕೆ, ಕರ್ಮವನ್ನು ಕಳೆದುಕೊಳ್ಳೋದಕ್ಕೆ, ಹಾಗೆ ಸಮಾಜದಲ್ಲಿ ಮತ್ತೊಬ್ಬರಿಗೆ ಆದರ್ಶವಾಗಿ ನಿಲ್ಲಬೇಕು ನಾವು ಅಲ್ವಾ. ಅಥವಾ ಈ ಧರ್ಮವನ್ನು ಮುನ್ನಡೆಸ್ತಾ ಇದ್ದೀವಿ ಅನ್ನೋದನ್ನ ಮರಿಬೇಡಿ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ನಾವು ಶರಣಘೋಷದಲ್ಲಿ ಕೂಗ್ತೀವಿ. ಇದರ ಅರ್ಥ ಎಲ್ಲ ಅಭ್ಯಾಸಗಳನ್ನು, ಎಲ್ಲ ಚಟಗಳನ್ನು ಬಿಟ್ಟು ನಿನಗೆ ಶರಣಾಗಿದ್ದೀವಿ ಅಂತ ಅರ್ಥ. ಮಾಲೆ ಹಾಕ್ಕೊಂಡು ನಿಮ್ಮ ಮನಸ್ಸು ನಿಗ್ರಹ ಇಲ್ಲದೆ ಸಿನಿಮಾ ನೋಡಿರೋರು, ಧೂಮಪಾನ ಮಾಡಿರೋರು ಮತ್ತು ಇನ್ನಿತರ ದುಶ್ಚಟಗಳನ್ನು ಮಾಡಿರೋರು ಒಂದು ಸಲ ಯೋಚನೆ ಮಾಡಿ, ನೀವು ಅಯ್ಯಪ್ಪ ಸ್ವಾಮಿಗೆ ನಿಜವಾಗ್ಲೂ ಶರಣಾಗಿದ್ದೀರಾ? ನಿಮ್ಮ ಮೈಯಲ್ಲಿ ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿ ಇರ್ತಾರಾ ಮಾಲೆ ಹಾಕಿರೋ ಸಮಯದಲ್ಲಿ? ಅಥವಾ ನೀವೇ ಅಯ್ಯಪ್ಪ ಆಗಿರ್ತೀರಾ ಅಂತ ಒಂದ್ಸಲ ಯೋಚನೆ ಮಾಡಿ ಸ್ವಾಮಿಗಳೇ. ಎಲ್ಲರೂ ಹೇಳೋದೊಂದೇ, ಸ್ವಾಮಿಗಳು ನೋಡ್ರಿ ಮಾಲೆ ಹಾಕ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ. ನಿಮ್ಮೊಬ್ಬರಿಂದ ಇನ್ನಿತರ ಎಲ್ಲ ಸ್ವಾಮಿಗಳಿಗೂ ಕೂಡ ಕೆಟ್ಟ ಹೆಸರು. ನಿಮ್ಮನ್ನು ನೋಡಿ ಮತ್ತಿಷ್ಟು ಜನ ಕಲಿತಾರೆ, ಆ ಸ್ವಾಮಿನೇ ಮಾಡ್ತಾ ಇದ್ದಾರೆ ಅಲ್ವಾ, ನಾವು ಮಾಡಿದ್ರೇನು ಅಂತ. ಯೋಚನೆ ಮಾಡಿ ಸ್ವಾಮಿಗಳೇ, ನೀವು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀರಾ? ಅಥವಾ ನಿಮ್ಮ ಕೆಳಗಿರುವಂತಹ ಸ್ವಾಮಿಗಳಿಗೆ ಯಾವ ಮಾರ್ಗವನ್ನು ತೋರಿಸ್ತಾ ಇದ್ದೀರಾ ಅಂತ.